ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ನಮಸ್ಕಾರ. ಮೂವಿ ನೋಡ್ಕೊಂಡು ಬಂದೆ. ಫಿಲಮ್ ಹೆಸರು ಮಿಸ್ ಯು ಅಂತ. ಸಿದ್ಧಾರ್ಥ್ ಅವರು ಅಂದರೆ ತಮಿಳ್ ಆ್ಯಕ್ಟರ್ ಮತ್ತು ತೆಲುಗು ಆ್ಯಕ್ಟರು, ಬೆಸ್ಟ್ ಆ್ಯಕ್ಟರು. ಅವ್ರ ಫಿಲಮ್ ಎಲ್ಲ ನಾನು ನೋಡ್ಕೊಂಡು ಬಂದಿದ್ದೇನೆ ಮುಂಚೆಯಿಂದ. ಬೊಮ್ಮಾರಿಲಿ ಫಿಲ್ಮ್ ಆಗಲಿ ಸಾಕಷ್ಟು ಹಿಟ್ ಫಿಲ್ಮೇ ಕೊಟ್ಟಿದ್ದಾರೆ. ಹೀರೋಯಿನ್ ಆಗಿ ಮಾಡಿದ್ದು ನಮ್ಮ ಕನ್ನಡದ ಒಬ್ಬ ನಟಿ ಆದಂಥ ಆಶಿಕಾ ರಂಗನಾಥ್ ಅವರು ಆ್ಯಕ್ಟಿಂಗ್ ಮಾಡಿದರೆ ಇದು ಒಂದು ರೇಂಜಿಗೆ ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ನಡೀತಾ ಇರೋ ಘಟನೆ ಏನಪ್ಪ ಅಂದರೆ, ಶ್ರೀಮಂತರು ಏನಾದರೂ ಕೊಲೆ ಮಾಡಿದರೆ ಬಡವರು ಯಾಕೆ ಹಿಂಜರಿತಾರೆ, ಯಾಕೆ ಕೇಸ್ ಕೊಡೋಕೆ ಹೋಗಲ್ಲ, ಯಾಕೆ FIR ಫೈಲ್ ಮಾಡಲ್ಲ, ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ರಾಜಕಾರಣಿ ಒತ್ತಡಗಳಿಂದ ಈ ಫಿಲಮಲ್ಲಿ ಏನಪ್ಪ ಅಂದರೆ ಒನ್ ಲೈನ್ ಸ್ಟೋರಿ ಬಂದುಬಿಟ್ಟು, ಈಗ ವಿಲನ್ ಆದಂಥವ್ರು ಅವ್ನ ಮಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಒಬ್ಬರಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ, ಮರ್ಡ್ರು ಕೂಡ ಮಾಡಿಬಿಡ್ತಾರೆ, ಸಾಯ್ ಹೊಡೆದಂಥ ಸಂದರ್ಭದಲ್ಲಿ ಆಶಿಕಾ ರಂಗನಾಥ್ ಅವರು ನೋಡಿರ್ತಾರೆ ಮರ್ಡರ್ ಮಾಡೋದನ್ನು. ಅವ್ರು ಕೇಸ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಗಂಡನಾದಂಥ ಸಿದ್ಧಾರ್ಥ್ ಅವರು ಕೇಸ್ ಕೊಡು ಅಂತಂತ ಹೇಳ್ತಾರೆ. ಕೇಸ್ ಕೊಡೋಂಗಿಲ್ಲ ಅಂತ ಹೇಳಿದಾಗ ಅವರಿಗೆ ಮನಸ್ತಾಪ ಆಗಿ ಬೇರೆ ಬೇರೆ ಆಗ್ತಾರೆ. ಇದು ಒನ್ ಲೈನ್ ಸ್ಟೋರಿ. ಬೇರೆ ಬೇರೆ ಆದ ಸಂದರ್ಭದಲ್ಲಿ ಇವರಿಗೆ ಹೀರೋ ಆದಂಥ ಸಿದ್ಧಾರ್ಥ್ ಅವರಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಕೆಲವೊಂದಿಷ್ಟು 2 ವರ್ಷಗಳ ಮುಂಚೆ ಆದಂಥ ಘಟನೆಗಳ ಮರೆತೋಗಿರ್ತಾರೆ. ಯಾವುದಪ್ಪ ಅಂದರೆ ಕನ್ನಡದ ಫಿಲ್ಮಲ್ಲಿ ಒಂದು ರೀಸೆಂಟಾಗಿ ಬಂದಂಥ ಕೃಷ್ಣಂ ಪ್ರಣಯ ಸಖಿ, ಗಣೇಶ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಫಿಲಮಲ್ಲಿ 6 ತಿಂಗಳು ಹೆಂಗೆ ಮರೆತಿರ್ತಾರ ಅದೇ ರೀತಿಯಾಗಿ ಮಿಸ್ ಯು ಚಲನಚಿತ್ರದಲ್ಲಿ ಸಿದ್ಧಾರ್ಥ್ ಅವರು 2 ವರ್ಷಗಳ ಮುಂಚೆ ನಡೆದಂಥ ಘಟನೆಗಳೆಲ್ಲ ಮರೆತೋಗಿರ್ತಾರೆ. ಅಂದರೆ ಈ ಆಶಿಕಾ ರಂಗನಾಥ್ ಜೊತೆ ಮದುವೆ ಆಗಿದ್ದು ಎಲ್ಲ ಘಟನೆ ಮರೆತಿರ್ತಾರೆ. ಕೇಸ್ ಕೊಡಲ್ಲ ಅಂತ ಗೊತ್ತ ತಕ್ಷಣ ಬಿಟ್ಬಿಡ್ತಾರೆ. ಕ್ಲೈಮ್ಯಾಕ್ಸಲ್ಲಿ ವಿಲನ್ ಆದಂಥ ನಮ್ಮ ಕನ್ನಡದ ಆ್ಯಕ್ಟರ್ ಒಬ್ಬರು ವಿಲನ್ ಇರ್ತಾರೆ. ಅವರು ಮಗನಿಗೆ ಜೈಲ್ ಶಿಕ್ಷೆ ಆಗುತ್ತೆ. ಜೈಲ್ ಶಿಕ್ಷೆ ಆದಾಗ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ. ಇದು ಕ್ಲೈಮ್ಯಾಕ್ಸು, ಮಿಸ್ ಯು ಚಿತ್ರದ ಕ್ಲೈಮ್ಯಾಕ್ಸು. ಈ ಕ್ಲೈಮ್ಯಾಕ್ಸ್ ನಂತರ ಹೀರೋ ಹೀರೋಯಿನ್ ಒಂದಾಗ್ತಾರೋ ಇಲ್ಲೋ ಅನ್ನೋದೇ ಚಿತ್ರದ ಒಂದು ಮೇನ್ ಸ್ಟೋರಿ. ಒಂದು ರೇಂಜಿಗೆ ಏನಪ್ಪ ಅಂದರೆ ಒನ್ ಟೈಮ್ ವಾಚಬಲ್ ಫಿಲಮು. ಆಶಿಕಾ ರಂಗನಾಥ್ ಅವ್ರ ಆ್ಯಕ್ಟಿಂಗ್ ಅದ್ಭುತವಾಗಿದೆ, ಸಿದ್ಧಾರ್ಥ್ ಅವ್ರ ಆ್ಯಕ್ಟಿಂಗು ಕೂಡ ಅದ್ಭುತವಾಗಿದೆ. ಈ ಫಿಲ್ಮು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಶೂಟಿಂಗ್ ಆಗಿದೆ ಅಂತ ಅನಿಸುತ್ತೆ. ಒನ್ ಟೈಮ್ ವಾಚಬಲ್ ಫಿಲಮು. ಮತ್ತು ಈ ಫಿಲ್ಮು ಯಾವ ರೇಂಜಿಗಿದೆ ಅಂತಂದರೆ ಒಂದು ರೇಂಜಿಗಿದೆ. ಈಗಿನ ಕಾಲದಲ್ಲಿ ಸೆಟ್ ಆಗೋಂಥ ಫಿಲ್ಮ್ ಅಲ್ಲ. ಯಾಕಪ್ಪ ಅಂದರೆ ಸಾಕಷ್ಟು ಚಿತ್ರಗಳು ಆಲ್ರೆಡಿ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ, ಸಾವಿರಾರು ಕೋಟಿ ಗಳಿಸ್ತಾ ಇದೆ. ಹಾಗಾಗಿ ಈ ಫಿಲ್ಮು ಈಗ ಬರುವಂಥ ಸಿಚುವೇಶನ್ ಅಲ್ಲ. ಯಾಕಪ್ಪ ಅಂತಂದರೆ ಪ್ರೀವಿಯಸ್ ಅಂದರೆ ಒಂದು 10-12 ವರ್ಷಗಳ ಮುಂಚೆ ಈ ಫಿಲ್ಮ್ ಬಂದರೆ ಒಂದು ರೇಂಜಿಗೆ ಅಡ್ಡಿ ಇಲ್ಲ ಅಂತ ಅನ್ಬೋದು. ಈ ರೇಂಜಿಗೆ ಈಗ ಬಂದಿದೆ ಅಲ್ಲ, ಸ್ವಲ್ಪ ಅಷ್ಟಕ್ಕಷ್ಟೇ ಹಿಟ್ ಆಗೈತೆ. ಮತ್ತು ಬೇರೆ ಬೇರೆ ಚಲನಚಿತ್ರ ಬಗ್ಗೆ ರಿವ್ಯೂ ಕೊಡ್ತಿರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ತಿಂಗಳು ರಿಲೀಸ್ ಆಗುವಂಥ ನಮ್ಮ ಮ್ಯಾಕ್ಸ್ ಫಿಲ್ಮ್ ಮತ್ತು ಉಪೇಂದ್ರ ಅಭಿನಯದ UI ಚಲನಚಿತ್ರವನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರ.